ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ಮಂಡ್ಯದಲ್ಲಿದ್ದೀನಿ. ಸೊ ಮಂಡ್ಯ ನಾನು ಹುಟ್ಟಿ ಬೆಳೆದಿದ್ದಂಥ ಊರು. ಸೊ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಮಲಗಿಬಿಟ್ಟಿದ್ದೆ. ಸೊ ಇವಾಗ ಎದ್ದೆ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ವೀಡಿಯೋ ಮಾಡೋಳಿದ್ದೆ, ಬಟ್ ಐ ವಾಸ್ ಸೋ ಟಯರ್ಡ್. ಸೊ ಅದರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೇಸಿಕಲಿ ಎಲ್ಲರೂ ನನಗೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾದಲ್ಲಿ ಕೇಳ್ತಾಯಿದ್ರು, ಸೊ ಮೇಡಮ್ ನಿಮ್ಮದು ಯಾವ ಊರು ಮತ್ತು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ಎಲ್ಲ. ಸೊ ನಾನು ಬೇಸಿಕಲಿ ಫ್ರಮ್ ಮಂಡ್ಯ, ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಮಂಡ್ಯ. ಸೊ ಜೊತೆಗೆ ನನಗೆ ತಂದೆ ತಾಯಿ ಚಿಕ್ಕದ್ರಲ್ಲೇ ತೀರೋದ್ರು. ಸೊ ನಾವು ಬೆಳೆದಿದ್ದು ನಮ್ಮ ಅಜ್ಜಿ ತಾತ ಹತ್ರ. ಆ್ಯಂಡ್ ರೀಸೆಂಟಾಗಿ ನಮ್ಮ ಅಜ್ಜಿನೂ ಕೂಡ ತೀರ್ಕೊಂಡ್ರು. ಸೊ ನಾನು ಇವಾಗ ನಮ್ಮ ಅಜ್ಜಿ ಮನೆಯಲ್ಲಿದ್ದೀನಿ. ಸೊ ನಾನು ಅಂದ್ಕೊಂಡೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಜ್ಜಿ ಮನೆನ ಜಸ್ಟ್ ಒಂದು ಕ್ವಿಕ್ ಗ್ಲಾನ್ಸ್ ಕೊಡಬೇಕು ಅಂತ. ಬನ್ನಿ ನೋಡೋಣ. ಸೊ ಇದು ಎಂಟ್ರೆನ್ಸ್ನಲ್ಲಿ ಶಿವಗಿರಿ ನಿಲಯ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಶಿವ ಅಂದರೆ ಶಿವಕುಮಾರ್ ನಮ್ಮ ಮಾಮನ ಹೆಸರು, ಗಿರಿ ಅಂದರೆ ನಮ್ಮ ಅತ್ತೆ ಹೆಸರು, ಅವರಿಬ್ಬರು ಹೆಸರನ್ನು ಸೇರಿಸಿ ಶಿವಗಿರಿ ನಿಲಯ ಅಂತ ಹಾಕಿದ್ದಾರೆ. ಸೊ ಅವರಿಬ್ರದ್ದು ಬೇಸಿಕಲಿ ಲವ್ ಮ್ಯಾರೇಜ್. ಸೊ ಈ ಹೆಸರಲ್ಲೇ ನಿಮಗೆ ಗೊತ್ತಾಗುತ್ತೆ ಅವರೆಷ್ಟು ಬಾಂಡಿಂಗ್ ಇದೆ ಅಂತ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್. ಸೊ ಎಂಟ್ರೆನ್ಸಿಂದ ಒಳಗಡೆಗೆ ಬಂದರೆ ಯು ಕ್ಯಾನ್ ಸಿ ಬಸವ. ಇದು ಅವ್ರ ಮನೆ ದೇವರು. ಸೊ ಬಸವ ಅದೊಂದು ಐಡಲ್ ಇಟ್ಕೊಂಡಿದ್ದಾರೆ ಡೋರ್ಗೆ. ಆ್ಯಂಡ್ ಇದು ಬಂದು ಎಂಟ್ರೆನ್ಸ್. ಸೊ ಇವಳು ಬಂದು ನಮ್ಮ ಮಾಮನ ಎರಡನೇ ಮಗಳು. ಹಾಯ್ ಹೇಳು. ಓಕೆ. ಸೊ ಇದು ಬಂದು ಹಾಲ್. ಓಕೆ. ಆ್ಯಂಡ್ ಇವನು ಬಂದು ನಮ್ಮ ಅತ್ತೆದು ತಂಗಿ ಮಗ ನೂತನ್. ಓಕೆ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಯು ಕ್ಯಾನ್ ಸಿ ನಮ್ಮ ಅತ್ತೆಗೆ ದೇವರು ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಸೊ ಬೇಸಿಕಲಿ ಅವ್ರಿಗೆ ಲಕ್ಷ್ಮಿ ಹಿಂಗೆ ಇರಬೇಕು, ದೇವರು ಹಿಂಗೆ ಇರಬೇಕು ಅಂತ ಒಂದು ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇದು ಅವರ ದೇವ್ರ ಮನೆ. ಸೊ ಈ ದೇವ್ರ ಮನೆಯಿಂದ ಹಾಗೆ ಬಂದರೆ ದಿಸ್ ಇಸ್ ಬೇಸಿಕಲಿ ಡ್ಯೂಪ್ಲೆಕ್ಸ್. ಸೊ ಡ್ಯೂಪ್ಲೆಕ್ಸ್ ಇರೋದ್ರಿಂದ ಇಲ್ಲಿ ಕೆಳಗಡೆ ಒಂದು ಕಿಚನ್ ಇಟ್ಟಿದ್ದಾರೆ. ಸೊ ಇದು ಹೆಸ್ರಿಗೆ ಮಾತ್ರ ಕಿಚನ್ ಇಲ್ಲಿ ಕೆಳಗಡೆ ಇದೆ, ಬಟ್ ಕುಕ್ಕಿಂಗ್ ಎಲ್ಲ ಅವ್ರು ಮಾಡೋದು ಟೆರೆಸ್ ಮೇಲೆ ಇನ್ನೊಂದು ಸ್ಟೋರ್ ರೂಮ್ ಇದೆ. ಸೊ ಅಲ್ಲಿ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಇದು ಯಾಕೆ ಅಂದರೆ ಬಿಕಾಸ್ ಇದು ಕಷ್ಟಪಟ್ಟು ದುಡ್ದು ಕಷ್ಟಪಟ್ಟಿರೋ ಹಣದಿಂದ ಕಟ್ಟಿರೋ ಮನೆ ಆಗಿರೋದ್ರಿಂದ. ಸೊ ಶೀ ಈಸ್ ಲೈಕ್ ಕೇರಿಂಗ್ ಸೋ ಮಚ್. ತುಂಬ ಕೇರ್ ಮಾಡ್ತಾರೆ ಮನೇನ. ಆ್ಯಂಡ್ ಕೆಳಗಡೆ ಒಂದು ಬೆಡ್ರೂಮ್ ಇದೆ. ಸೊ ಮೊದಲು ಇದು ನಮ್ಮ ಮಾಮ ಅತ್ತೆದು ಬೆಡ್ರೂಮ್ ಆಗಿತ್ತು. ಇವಾಗ ಯಾರಾದರೂ ಗೆಸ್ಟ್ ಬಂದರೆ ಈ ರೂಮ್ನಲ್ಲಿ ಇರ್ತಾರೆ. ಸೊ ದಿಸ್ ಇಸ್ ರೆಸ್ಟ್ ರೂಮ್ ಆ್ಯಂಡ್ ದಿಸ್ ಇಸ್ ಮೀ and cupboard, everything. So this is basically a guest room. Okay. So illinda next if we want to go to first floor, idu bandi staircase. ನಾನು ಹೇಳ್ದಂಗೆ ಇದು ಸ್ಟೇರ್ಕೇಸ್. ಸೊ ಈಗ ಸ್ಟೇರ್ಕೇಸ್ ಹತ್ಕೊಂಡು ಬಂದರೆ ಇಲ್ಲಿ ನೀವೆಲ್ಲರೂ ಕೂಡ ನನ್ನ ಅಣ್ಣನ ನೋಡ್ಬೋದು. ಸೊ ಇವ್ರು ಬಂದು ನನ್ನ ಅಣ್ಣ. ಅಂದರೆ ನಾನು ದಪ್ಪ ಇರೋದ್ರಿಂದ ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ರೇಗಿಸ್ತಾರೆ, ಯುವರ್ ಲೈಕ್ ಎನ್ ಎಲಿಫೆಂಟ್ ಅಂತ, ಮರಿ ಎಲಿಫೆಂಟ್ ಅಂತ. ಸೊ ಇವ್ರು ನನ್ನ ಅಣ್ಣ. ದೆನ್ ಸ್ಟೇರ್ ಕೇಸ್ ಹತ್ಕೊಂಡ್ಬಂದರೆ ಸೊ ವಿ ಆರ್ ಗೆಟಿಂಗ್ ಇನ್ ಟು ಅ ಫಸ್ಟ್ ಫ್ಲೋರ್. ಸೊ ಫಸ್ಟ್ ಫ್ಲೋರ್ ಅಂತ ಬಂದಾಗ ಸಿ ಇದು ನಮ್ಮ ಅತ್ತೆ ಮಾಮನ ಮಕ್ಕಳು ಇವರೆಲ್ಲ. ಆ್ಯಂಡ್ ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದರೆ ಸೊ ನಾನು ಯಾವಾಗಲೂ ಪ್ರತಿ ವಿಡಿಯೋದಲ್ಲಿ ನನ್ನ ಸಿಸ್ಟರ್ ಅಂತ ಹೇಳ್ತಿದ್ದೆ. ಸೊ ಶೀ ಈಸ್ ಮೈ ಸಿಸ್ಟರ್ ಶ್ವೇತಾ. ಓಕೆ. ಆ್ಯಂಡ್ ಕೆಳಗಡೆನೇ ಇಂಟ್ರಡ್ಯೂಸ್ ಮಾಡಿದೆ ಇವರಿಬ್ಬರನ್ನ. ಆ್ಯಂಡ್ ಇವನು ನಂದು ಅಂತ, ನಂದನ್. ಸೊ ನಮ್ಮ ಮಾಮನ ಮಗ. ಹಾಯ್ ಹೇಳೋ. ಅಕ್ಕ ಅಂತೆ. ಸೊ ಎಲ್ಲರೂ ಸೇರಿಕೊಂಡು ಯಾವುದೋ ಒಂದು ಫಿಲಮ್ ನೋಡ್ತಾ ಇದ್ದಾರೆ. ಸೊ ಫಸ್ಟ್ ಫ್ಲೋರ್ ಎಂಟ್ರ್ ಆಗ್ತಿದ್ದಂಗೆ ಇಲ್ಲೂ ಒಂದು ರೂಮ್ ಸಿಗುತ್ತೆ, ಬೆಡ್ರೂಮ್. ಸೊ ಇದು ಬಂದು ನಮ್ಮ ನಂದನ್ಗೆ ಅಂತ ಸ್ಟಡಿ ರೂಮ್ ಪ್ಲಸ್ ಬೆಡ್ರೂಮ್ ಎರಡು ಕೂಡ ಅಂತ ನಮ್ಮ ನಂದನ್ಗೆ ಮಾಡಿದ್ದಾರೆ. ಸೊ ಇಲ್ಲಿಂದ
ಆಚೆಗೆ ಬಂದರೆ ಹಾಲ್. ಸೊ ಇಲ್ಲಿಂದ ಇದು ಬಂದು ನನ್ನ ಮೇಘು ಅವ್ರದ್ದು ರೂಮು. ಸೊ ಮಗಳಿಗೆ ಅಂತ ಸಪ್ರೇಟಾಗಿ ಒಂದು ರೂಮು. ಸೊ ಬೇಸಿಕಲಿ ಇಬ್ಬರು ಮಕ್ಳಿಗೂ ಕೂಡ ಒಂದೊಂದು ರೂಮ್ ಅಂತ ಇಟ್ಟಿದ್ದಾರೆ, ಸ್ಟಡಿ ಪ್ಲಸ್ ಬೆಡ್ರೂಮ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಕ್ಚುಲಿ ನಾನು ನಿಮಗೆ ಕೆಳಗಡೆ ಹೇಳಿದ್ದೆ. ಸೊ ಕೆಳಗಡೆ ಫಸ್ಟು ನಮ್ಮ ಅತ್ತೆ ಮಾಮಂದು ಬೆಡ್ರೂಮ್ ಆಗಿತ್ತಂತ, ಅವರು ಈ ರೂಮಿಗೆ ಶಿಫ್ಟ್ ಆಗಿದ್ದಾರೆ. ಈ ರೂಮಲ್ಲಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಬೆಡ್ ರಿಡನ್ ಆಗಿದ್ದಾಗ ಇದ್ದರು. ಸೊ ಈ ರೂಮಿಗೆ ಬರೋದಕ್ಕೆ ನಮಗೆ ಭಯ ಆಗುತ್ತೆ ಆ್ಯಕ್ಚುಲಿ. ಸೊ ಈ ರೂಮ್ಗೆ ಶಿಫ್ಟ್ ಆಗಿದ್ದಾರೆ ನಮ್ಮ ಮಾಮ ಅತ್ತೆ. ಸೊ ಇದು 3rd ಬೆಡ್ರೂಮ್ ಆ್ಯಂಡ್ ದಿಸ್ ಇಸ್ ಸಿಟ್ಟಿಂಗ್ ಏರಿಯಾ. ಸೊ ನೋಡಿ ಎಲ್ಲರೂ ಹೆಂಗೆ ಕುತ್ಕೊಂಡು ಫಿಲಮ್ ನೋಡಿಕೊಂಡು ದೇ ಜಸ್ಟ್ ಸ್ಪೆಂಡಿಂಗ್ ದೇರ್ ಟೈಮ್. ಸೊ ಇಲ್ಲಿಂದ ಹಾಗೆ ಬಾಲ್ಕನಿ. ಸೊ ಇದು ಬಾಲ್ಕನಿ. ಸೊ ಇಲ್ಲಿಂದ ನಿಂತ್ಕೊಂಡ್ರೆ ವಿ ಕ್ಯಾನ್ ಜಸ್ಟ್ ಹ್ಯಾವ್ ಅ ವ್ಯೂ. ಆ್ಯಂಡ್ ಇಲ್ಲಿ ನಾನು ಆಲ್ಮೋಸ್ಟ್ ನಾನು ಯಾವಾಗೆಲ್ಲ ಬರ್ತೀನಿ ಮಂಡ್ಯಗೆ ಆವಾಗೆಲ್ಲ ನಂದು ಮ್ಯಾಕ್ಸಿಮಮ್ ಟೈಮ್ ನಾನು ಸ್ಪೆಂಡ್ ಮಾಡೋದೇ ಈ ಜಾಗದಲ್ಲಿ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಫ್ಲೋರ್. ಆ್ಯಂಡ್ ಇವಾಗ ಟೆರೆಸ್ ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು ಕೆಳಗಡೆ ಹೇಳಿದ್ದೆ ನಿಮಗೆ, ಕಿಚನ್ ಬರೀ ಹೆಸ್ರಿಗೆ ಮಾತ್ರ ಕಿಚನ್, ಬಟ್ ಕುಕ್ಕಿಂಗ್ ಎಲ್ಲ ನಡೆಯೋದು ಟೆರೆಸ್ನಲ್ಲಿ, ಸ್ಟೋರ್ ರೂಮ್ನಲ್ಲಿ ಅಂತ. ಸೊ ನಾನಿವಾಗ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಓಕೆ, ಆ್ಯಂಡ್ ದಿಸ್ ಇಸ್ ದ ವೇ ಟು 2nd ಫ್ಲೋರ್. ಸೊ ಬನ್ನಿ 2nd ಫ್ಲೋರ್ಗೆ ಹೋಗೋಣ. ಐ ಮೀನ್ ಟೆರೆಸ್ ಬೇಸಿಕಲಿ. ಟೆರೆಸ್ಸಿಗೆ ಬಂದ್ವಿ. ಸೊ ಟೆರೆಸ್ಸಿಗೆ ಬಂದ ತಕ್ಷಣ ಇಲ್ಲಿ ಸ್ಟೋರ್ ರೂಮ್ ಅಂತ ಹೇಳಿದ್ನಲ್ಲ. ಸೊ ನಮ್ಮ ಅತ್ತೆ ಏನು ಮಾಡಿದ್ದಾರೆ ಅಂದರೆ ಇಲ್ಲೊಂದು ಕಿಚನ್ ಸೆಟಪ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಡುಗೆ ಎಲ್ಲ ಇಲ್ಲಿ ಮಾಡ್ತಾರೆ. ಅಡುಗೆ ಎಲ್ಲ ಇಲ್ಲಿ ಮಾಡಿ ಏನೇನು ತೀರಾ ಅವಶ್ಯಕತೆ ಇದೆ ಗ್ರಾಸರೀಸ್ ಎಲ್ಲನೂ ತೊಗೊಂಬಂದು ಇಲ್ಲಿ ಇಟ್ಕೊಂಡಿರ್ತಾರೆ. ಶಿಲ್ ಕುಕ್ ಹಿಯರ್. ಆಮೇಲೆ ಪಾತ್ರೆ ಎಲ್ಲ ಇಲ್ಲಿ ತೊಳ್ಕೊಂಬಿಡ್ತಾರೆ. ಸೊ ಅವ್ರಿಗೇನಂದರೆ ಈ ಸ್ಟೋರ್ ರೂಮ್ ಗಲೀಜಾದರೂ ಪರವಾಗಿಲ್ಲ, ಬಟ್ ಕೆಳಗಡೆ ಇರೋ ಕಿಚನ್ ಮಾತ್ರ ನೀಟಾಗಿರಬೇಕು. ಸೊ ಇದು ಬಂದು ಟೆರೆಸ್. ಸೊ ಎಲ್ಲರಿಗೂ ನಮ್ಮ ಅಜ್ಜಿ ಮನೆ ಅಂದರೆ ಅಜ್ಜಿ ಮನೆ ಅಂದ್ರೆ ಅನ್ಬೋದು, ಇಲ್ಲ ನಮ್ಮ ಮಾಮನ ಮನೆ. ಮಾಮ ಅಂದರೆ ನಮ್ಮ ಮಮ್ಮಿದು ತಮ್ಮನ ಹೆಂಡತಿ. ಸೊ ನಮ್ಮ ಮಾಮ ಮನೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಆ್ಯಕ್ಚುಲಿ ನಮ್ಮ ಮಾಮ ಕೆಲ್ಸಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಬಂದಮೇಲೆ ಅವ್ರನ್ನ ಮತ್ತು ನಮ್ಮ ಅತ್ತೆನ ಇಬ್ಬರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಎ ಬ್ರೇಕ್. ಬಾಯ್.